ಗ್ರಾಮದಲ್ಲಿ ಬುದ್ಧ ಬಸವ ಅಂಬೇಡ್ಕರ್ ಅವರನ್ನ ಸ್ಮರಿಸುತ್ತಾ ಇವತ್ತಿನ ಈ ಒಂದು ಸುಂದರ ಸಂಜೆಯ ಕಾರ್ಯಕ್ರಮವನ್ನು ಬಸವ ಕೇಂದ್ರ ಕಸಾಪುರ ಘಟಕದಿಂದ ಆಚರಣೆ ಮಾಡಲಾಗ್ತಿದೆ. ನಮ್ಮ ಕಂಡಮ್ಮನವರ ನಮ್ಮ ಅಂಬೇಡ್ಕರ್ ಅವರ ಜಯಂತಿಯನ್ನು ನಾವು ಬಳ್ಳಾರಿ ಕೊಡುತ್ತೀವಿ. ನೀವು ಬರ್ಬೇಕಂತ ಹೇಳಿದ್ರು. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬಗ್ಗೆ ಹಾಗಾಗಿ ನಮ್ಮ ನಾಯಕರ ಸರ್ ಸಂಕ್ಷಿಪ್ತವಾಗಿ ಅವ್ರ ಬಗ್ಗೆ ವಿಚಾರಧಾರೆಗಳನ್ನು ತಿಳಿಸಿದ್ದಾರೆ. ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂಥ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರು ಹಾಗೂ ನಮ್ಮೆಲ್ಲರ ಮಾರ್ಗದರ್ಶಕರಾಗಿರ್ತಕ್ಕಂಥ ಶ್ರೀ ಎಚ್ ಎಂ ಬಳ್ಳಾರಿ ಹಾಗೂ ಗದಗ ಜಿಲ್ಲಾ ಆಟೋ ಚಾಲಕರ ಮಾಲಕರ ಸಂಘದ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಪರಶುರಾಮ ಪೂಜಾರ್ ಅವರಿಗೆ, ಅದೇ ರೀತಿಯಾಗಿ ನಮ್ಮ ಕಳಸಾಪುರ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರಾಗಿರ್ತಕ್ಕಂಥ ರಾಮಣ್ಣ ಅಣ್ಣಿಗೇರಿ ಅವರಿಗೆ ಹಾಗೂ ಸಹೋದರ ಬೆಳದಡಿ ದಲಿತ ಸಂಘರ್ಷ ಸಮಿತಿ ಸಂಚಾಲಕರಾಗಿರುವಂಥ ಸಹೋದರಿಗೂ ಸಹ ಈ ಸಂದರ್ಭದಲ್ಲಿ ನಾನು ಅವರನ್ನು ಸಹ ಸ್ವಾಗತಿಸುತ್ತೇನೆ. ಅದೇ ರೀತಿಯಾಗಿ ನಮ್ಮ ಗ್ರಾಮದ ಹಿರಿಯರು ಹಾಗೂ ಶಿಕ್ಷಕರು, ನಿವೃತ್ತ ಶಿಕ್ಷಕರಾಗಿರ್ತಕ್ಕಂಥ ಶ್ರೀಯುತ ಎಚ್ ವೈ ನಾಯ್ಕರ್ ಗುರುಗಳೇ, ಹಾಗೂ ಇಲ್ಲಿ ನಮ್ಮ ವಾಲ್ಮೀಕಿ ಸಮಾಜದ ಯಾವತ್ತು ಯುವ ಮಿತ್ರರೇ ಹಾಗೂ ನಮ್ಮ ಬಸವ ಕೇಂದ್ರದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಮಲ್ಲಿಕಾರ್ಜುನ್ ಕಂಡಮ್ಮನವರೇ, ಇವತ್ತಿನ ದಿವಸ ಈ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜಯಂತಿಯನ್ನು ನಾವು ಸಂಕ್ಷಿಪ್ತವಾಗಿ ಆಚರಣೆ ಮಾಡಬೇಕಂತೇಳಿ ಕಂಡಮ್ಮನವರು ಹೇಳಿದ್ರು. ಯಾಕಂದ್ರೆ ಈಗ ಚುನಾವಣೆ ನೀತಿ ಸಮಿತಿ ಇರೋದ್ರಿಂದ ನಾವು ಭಾಳಷ್ಟು ಜನ ತಿಳ್ಕೊಂಡಿದ್ವಿ. ಸದರ್ನ ಆಮೇಲೆ ನಮ್ಮಲ್ಲಿ ಇರ್ತಕ್ಕಂಥ ನಾಯಕರನ್ನ ಕರೆಸಿ ಸಂಕ್ಷಿಪ್ತವಾಗಿ ಆಚರಣೆ ಮಾಡೋದು ಹೇಳಿದ್ರು. ಅದೇ ರೀತಿಯಾಗಿ ಇವತ್ತು ತಾವೆಲ್ಲರೂ ಬಂದಿದ್ದೀವಿ. ಈ ಒಂದು ಕಾರ್ಯಕ್ರಮವನ್ನು ನಾವೆಲ್ಲ ಬಂದು ಯಶಸ್ವಿಗೊಳಿಸೋದಕ್ಕಾಗಿ ನಾನು ಎರಡು ಮಾತುಗಳನ್ನು ಬಂದು ಅವರಿಗೆ ಅವರ ಬಗ್ಗೆ ನಾನು ತಿಳಿಸ್ಕೊಡ್ತಕ್ಕಂಥ ಆತ್ಮಾಭಿಮಾನ ಅವರಲ್ಲಿ ಇರುವುದರಿಂದ ನಮ್ಮನ್ನು ಬರ್ತಾರೋ ಏನೋ ಗೊತ್ತಿಲ್ಲ. ಆದರೆ ನಾನು ಬಿ ಆರ್ ಅಂಬೇಡ್ಕರ್ ಅನ್ಯಾಯಿಯಾಗಿದ್ದರೂ ಕೂಡ ಅವರಿಗೆ ಪ್ರಪ್ರಥಮದಲ್ಲಿ ಅಭಿನಂದನೆಯನ್ನು ಸಲ್ಲಿಸಿ ಈ ಒಂದು ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮ ಸಂಯೋಜನೆ ಮಾಡಿದಂಥ ಮಲ್ಲಿಕಾರ್ಜುನ್ ಕಂಡಮ್ಮನವರವರು ಈ ಒಂದು ಸಂದರ್ಭವನ್ನು ಉದ್ದೇಶಿಸಿ ಹೇಳ್ತಾರೆ. ಧರ್ಮಗುರು ವಿಶ್ವ ಗುರು ಬಸವಣ್ಣವರನ್ನು ಏನಾದರೂ ಮುಂದದಲ್ಲಿ ತಿಳಿಸಿಕೊಂಡು ಹಾಗೂ ಕನ್ನಡದ ಕುಲಗುರುಗಳಾದ ಡಾಕ್ಟರ್ ತೋಟಗಾರ ಲಿಂಗೇಶ್ವರ ಸ್ವಾಮಿಗಳವರನ್ನು ಇವತ್ತು ನೆನೆಸಿ ಶಿಕಾಲಿ ಜ್ಞಾನಿಗಳಾದಂಥ ಪಂಡಿತ್ ಪ್ರಕಾಶ್ಗಳವರನ್ನು ಹೃದಯಪೂರ್ವವಾಗಿ ನಮಸ್ಕರಿಸಿ ನಿಮ್ಮೆಲ್ಲರನ್ನು ಇವತ್ತು ನಾವು ವಿಶ್ವ ಕುಟುಂಬಗಳಾಗಿ ಇವತ್ತು ಸೇವಾಕ್ಕೆ ಅನುಕೂಲ ಮಾಡಿಕೊಟ್ಟಂಥ ತಮ್ಮೆಲ್ಲ ಇಡೀ ಜೀವನವನ್ನು ಮುಡುಪಾಗಿಟ್ಟು ಸಮಾಜದ ಏರಿಕೆಗಾಗಿ ಪರಿವರ್ತನೆಗಾಗಿ ಅಂಬೇಡ್ಕರ್ ಅವರಿಗೆ ಹೃದಯದಲ್ಲಿ ಸ್ಮರಿಸಿಕೊಂಡು ಇವತ್ತಿನ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ಮಾಡಬೇಕು ಅನ್ನುವಂಥ ಹಂಬಲದಿಂದ ನಾವು ವರ್ಷ ಮಾಡ್ಕೊಂತ ಹೋಗಿದ್ದೇವೆ. ಆದರೆ ಸಂವಿಧಾನ ಜಾರಿ ಇರೋದರಿಂದ, ಚುನಾವಣೆ ಸಂವಿಧಾನ ಜಾರಿ ಇರೋದ್ರಿಂದ ನಾವು ಮಾಡುವಂಥ ಕಾರ್ಯಗಳನ್ನು ವ್ಯಾಪಾರವಾಗಿ ಬಿಡುವಂಥ ಕಾರ್ಯ ಆಗಬಾರ್ದು ಅಂತ ಉದ್ದೇಶದಿಂದ ನಾವು ಪ್ರತಿಪಾದನೆ ಮಾಡೋಣ ಅನ್ನೋದು ಮನಸ್ಸಿನಲ್ಲಿ ನನಗೆ ಬಹಳ ಸರ್ಗೆ ನಮ್ಮ ಒಂದು ಮಾರ್ಗದರ್ಶನ, ನಮ್ಮ ಒಂದು ನಡೆ ನುಡಿಗಳನ್ನು ನಾವು ಬಹಳ ತಿಳಿದಿವಿ. ನಮ್ಮ ಗ್ರಾಮದಲ್ಲಿ ಸಹಿತ ನೀವು ನಡೆ ನುಡಿಗಳನ್ನು ಕೇಳಬೇಕು ಖಬರ ಎರಡು ಮಾತು ಬರೀ ಫೋನಲ್ಲಿ ಹೇಳಿ ಆಯ್ತು ಕುಟುಂಬರನ್ನು ನಮಗೆ ಭಾಳ ಬಸವಪುರ ಅಂದರೆ ನಮ್ಗೆ ಭಾಳ ವಿಮಾನ ಒಂದು ಮದುವೆ ಕಾರ್ಯಕ್ರಮ ಇದ್ದೇನೆ ಅಂತ ಒಂದು ಎರಡು ಮಾತಿಗೆ ನಮ್ಮ ನಿಜವಾಗ್ಲೂ ಭಾಳ ಗೌರವ ಬಂದಿದ್ದಾರೆ. ಅವರಿಗೆ ಗ್ರಾಮದಿಂದ ತುಂಬುವುದನ್ನು ಪೂಜಾರಿ ನಮ್ಗೆ ನಿಜವಾಗ್ಲೂ ನಮ್ಮ ಬೆನ್ನಿಗೆ ಮಾಡಬೇಕಾಗ್ತಾರೆ. ಅವರು ನಾವು ಭಾಳ ಕೂಡ್ತಿರ್ತೇವೆ. ಅದು ಹೇಗಿರುತ್ತೆ ಅಂತಂದರೆ ಬಸವಣ್ಣವ್ರ ವಚನ ಹೇಳ್ತದೆ, ಮಾಡಬೇಕು ಮಾಡು ಅಂತಿರಬೇಕು, ಮಾಡೋದ್ರೊಳಗೆ ಕಾನೂನು ನಿಲ್ಲಿಸಬೇಕು, ಗಂಟೆ ಕೂಡಿಸ್ತಾರೆ.
ಅಂತಂದ್ರೆ ಅವ್ರು ನಿಜವಾಗ್ಲೂ ನಾವು ಕೂಡ್ಸಿರ್ತೀವಿ ಮಾಡ್ತಿರ್ತೀವಿ ಆದರೂ ಸಹ ಇವತ್ತು ನಿಜವಾಗ್ಲೂ ಒಂದು ಕಾರ್ಯಕ್ರಮದಲ್ಲಿ ಭಾಳ ಖುಷಿ ಆಗುತ್ತೆ. ಅವ್ರಿಗೂ ನಮ್ಮ ಸರ್ ನಾವು ಕೂಡ್ಸಿರ್ತಾರೆ ಭಾಳ ಜಮೀನಲ್ಲಿ ಕುಡಿದು ಕಾರ್ಯಕ್ರಮದಲ್ಲಿ ಕುಡಿದು ಇವತ್ತು ನೋಡ್ರಿ ನಮ್ಮ ನಾಯಕರ ಸರ್ ಏನಾದ್ರೆ ವಿಶ್ವ ಕುಟುಂಬಗಳನ್ನು ಒಂದು ಮನುಷ್ಯನದ ಒಂದು ಕುಟುಂಬಗಳಿದ್ದಾರೆ. ಇದೇ ಬರೀ ಒಂದು ನಮ್ಮ ಇಂಥ ಒಂದು ಕಾರ್ಯಕ್ರಮ ಐತೆ ಅಂತ ನಾವು ಬಂದ ಬಾಂಧವ್ಯ ಹೆಚ್ಚಿನ ಬಾಂಧವ್ಯ ಕರೆಸ್ಕೊಂಡು ಬರುವಂಥದ್ದಕ್ಕಿಂತ ತಿಳ್ಕೊಂಡು ಬರುವಂಥ ಬಾಂಧವ್ಯ ನಿಜವಾಗ್ಲೂ ಬಾಂಧವ್ಯ. ಇದು ಬರಳು ಏನದ ಹೀಗೆ ಹೀಗೆ ಕೂಡ್ಕೊಂಡು ಪ್ರಾಣ ಎಲ್ಲವೂ ನೋಡೋ ಎಲ್ಲರನ್ನೂ ಕೂಡ್ಸ್ಕೊಂಡು ಹಂಗೆ ಒಂದು ಸುದ್ದಿ ಭಾಳ ಅವ್ರಿಗೆ ಒಂದು ಖುಷಿಯಾಗಿದೆ. ಇನ್ನು ಒಂದು ಎಡ ಮಾತು ಅಂಬೇಡ್ಕರ್ ಅವ್ರ ಬಗ್ಗೆ ಮಾತಾಡೋದಂದ್ರೆ ಸೂರ್ಯನ ಕಿರಣ ಹಿಡ್ದಂಗೆ ಆಗ್ತದೆ. ಅಂದರೆ ನಮ್ಗೆ ಆಗೋದಿಲ್ಲ ಅಷ್ಟು ಮಾತಾಡೋದು. ಯಾಕಂದ್ರೆ ಒಂದೇ ಒಂದು ದೃಷ್ಟಾಂತಗಳನ್ನು ಅಂಬೇಡ್ಕರ್ ಅವ್ರ ಬಾಲ್ಯ ಜೀವನದಲ್ಲಿ ದೃಷ್ಟಾಂತಗಳನ್ನ ಹೇಳ್ತೀನಿ. ಶಾಲೆ ಒಳಗೆ ಒಬ್ಬರು ಆಫೀಸರ್ಸ್ ವೀಕ್ಷಣೆಗಾಗಿ ನಾಳೆ ನಿಮ್ಮ ಸ್ಕೂಲ್ಗೆ ನಾವೆಲ್ಲ ಬರ್ತಿದ್ದೀವಿ ಅಂತ ಸಂದೇಶವನ್ನು ಕಳಿಸ್ತಾರೆ. ಅದಕ್ಕೆ ಆ ಸಂದೇಶವನ್ನು ಕಳಿಸಿದಾಗ ಆ ಶಾಲೆಯಲ್ಲಿರ್ತಕ್ಕಂಥ ಶಿಕ್ಷಕರು ಯಾವ ರೀತಿ ಪ್ರಶ್ನೆಗಳನ್ನು ಮಕ್ಕಳಿಗೆ ಕೇಳ್ಬೋದು, ಯಾವ ರೀತಿ ಏನು ಮಾಡಬೇಕು ಅನ್ನೋವಂಥದ್ದನ್ನು ಆ ಮಕ್ಕಳಿಗೆಲ್ಲವೂ ಆ ಸಂದರ್ಶನದ ಒಂದು ವೇಳೆಗಳನ್ನು ಎಲ್ಲವನ್ನೂ ಅವ್ರ ಮಕ್ಕಳಿಗೆ ತಿಳಿಸ್ತಾರೆ. ಹೇಳ್ತಾರೆ ಹತ್ತಾರು ಪ್ರಶ್ನೆಗಳನ್ನು ಹೇಳ್ತಿರ್ತಾರೆ. ಆವಾಗ ನಾಳೆ ಎಲ್ಲರೂ ಕ್ಲೀನಾಗಿ ಬಟ್ಟೆಗಳನ್ನು ಹಾಕ್ಕೊಂಡು ಬರಬೇಕು ಮತ್ತು ಎಲ್ಲ ಕೋಲಿಗಳನ್ನು ಶಿಸ್ತಾಗಿ ಇಟ್ಕೊಂಡು ಬರಬೇಕು ಅನ್ನೋಂಥ ಉದ್ದೇಶ ಎಲ್ಲರಿಗೂ ಹೇಳ್ತಾರೆ. ಅದೇ ರೀತಿ ಅವರೆಲ್ಲ ಅಲಂಕಾರಗಳನ್ನು ಮಾಡಿ ಸ್ವಚ್ಛ ಮಾಡ್ತಾರೆ. ಆ ಭಾರತ ಅಂಬೇಡ್ಕರ್ ಅವ್ರು ಹೇಳ್ತಾರೆ, ನೀನು ಮೂಲೆಗೆ ಕೂತ್ಕೋಬೇಕಪ್ಪ, ನೀನು ಎಲ್ಲಿ ಬರಬಾರ್ದು, ನೀನು ಒಂದೇ ಕಡೆ ಇರಬೇಕು ಅನ್ನೋಂಥ ಶಿಕ್ಷಕರು ಬೋಧನೆ ಮಾಡ್ತಾರೆ. ಆದರೂ ಅಂಬೇಡ್ಕರ್ ಅವರು ಆಗಲಿ ಅಂಥೇಳಿ ಅವರು ತಮ್ಮದೇ ಒಂದು ನೀತಿ ಪಾಠದಿಂದ ಅವರು ಕೂತ್ಕೊಂಡಿರ್ತಾರೆ. ನಾಳೆ ದಿವಸ ಶಿಕ್ಷಕರು ಬರ್ತಾರೆ. ಅವರು ಬಂದಾಗ ಎಲ್ಲರಿಗೂ ಒಂದು ಪ್ರಶ್ನೆ ಕೇಳ್ತಾರೆ. ಅವರು ಉತ್ತರವನ್ನು ಹೇಳ್ತಾರೆ. ಏನು ಹೇಳ್ತಾರೆ? ನಮ್ಮ ಕಣ್ಣಿಗೆಲ್ಲವೂ ಕಾಣ್ತದೆ, ಆದರೆ ನಮಗೆ ತಿಳಿಯೋಕೆ ಅನ್ನುವಂಥ ಪ್ರಶ್ನೆಯನ್ನು ಕೇಳಿದಾಗ ಅವ್ರು ನಿಜವಾಗಲೂ ಎಲ್ಲರೂ ಆ ಪ್ರಶ್ನೆಗೆ ಉತ್ತರ ಹೇಳ್ತಾರೆ, ಊಹಿಸ್ಕೊಳ್ತಾರೆ, ಇದೇ ಇರ್ಬೇಕಂತ. ಆದರೆ ಬಾಲಕ ಅಂಬೇಡ್ಕರ್ ಹೇಳ್ತಾರೆ, ಇದಕ್ಕೆ ಉತ್ತರ ಆಗಿದ್ದಲ್ಲ ನನ್ನ ಕಡೆ ಇಲ್ಲ ಅಂತ ಹೇಳ್ತಾರೆ. ಎಲ್ಲ ವೀಕ್ಷಕರು ಹೇಳ್ತಾರೆ, ಅಂಬೇಡ್ಕರ್ ಅವರು ಹೇಳ್ತಕ್ಕಂಥ ಉತ್ತರ ಹಂಗಾರೆ ನಾವು ತಿಳ್ಕೊಳ್ಳೋಣ, ನಾವು ಜಾಗೃತಿ ಆಗಕ್ಕೆ ಬರ್ತದಲ್ಲ ಅಂತ ತಿಳ್ಕೊಂಡು ಹೇಳಪ್ಪ ಬಾಲಕ ಅಂತೇಳಿ ಬಾಲಕರಿಗೆ ಆ ವೀಕ್ಷಕರು ಹೇಳ್ತಾರೆ. ಅವ್ರು ಹೇಳ್ತಾರೆ, ಅವ್ರು ಎಷ್ಟು ಚಂದ ಹೇಳ್ತಾರೆ ಬಾಲಕ ಅಂಬೇಡ್ಕರ್ ಅವ್ರು ನೋಡ್ರಿ ಎಷ್ಟು ಚಂದ ಹೇಳ್ತಾರೆ ಅಂದ್ರೆ, ಈಗ ನಾವು ತುಂಬಿದ ಕೊಡವನ್ನು ಎಲ್ಲ ಇಟ್ಟಿದ್ದೇವೆ, ತುಂಬಿದ ಕೊಡವನ್ನು ನಾವು ಇಲ್ಲಿ ಇಟ್ಟಿದ್ದೇವೆ, ಆದರೆ ಎಲ್ಲರಿಗೂ ಕಾಣಿಸುತ್ತದೆ ಕೊಡ, ಆದರೆ ಮುಕ್ತಕ್ಕೆ ನಮಗೆ ಇದು ಇಲ್ಲ. ಅದಕ್ಕೆ ಭಾರತ ಅಂಬೇಡ್ಕರ್ ಅವರು ಭಾಳ ಮನಸ್ಸಿಗೆ ನೋವಾಗಿ ಹೇಳ್ಕೊಳ್ತಾರೆ. ಎಲ್ಲ ಕಾಣ್ತಿದೆ, ಅದನ್ನು ಮುಟ್ಟೋದಲ್ಲ ಅಂತ ಅಂದಾಗ ಅವ್ರ ವೀಕ್ಷಕರಿಗೆ ಭಾಳ ಆಶ್ಚರ್ಯ ಮತ್ತು ರೀತಿ ಹೇಳೋಕ್ಕಾಗ್ತದೆ ಇರೋದಿಲ್ಲ. ಹೀಗಾಗಿ ಅಂಬೇಡ್ಕರ್ ಅವರು ಸಣ್ಣ ಬಾಲಕರಿದ್ದಾಗನೇ ಸಮಾಜದಲ್ಲಿರ್ತಕ್ಕಂಥ ಅಸ್ಪೃಶ್ಯತೆಯನ್ನು ಯಾವ ರೀತಿ ನಾವು ನಮ್ಮ ನಿತ್ಯ ಜೀವನದಲ್ಲಿ ನಡೀತಕ್ಕಂಥ ಘಟನೆಗಳನ್ನು ಕೊಟ್ಟು ಅವರು ಈ ಅಸ್ಪೃಶ್ಯತೆಯನ್ನು ಓಡಿಸುವಂಥದ್ದು ಸಂವಿಧಾನದ ಮೂಲಕ ನಮಗೆಲ್ಲ ಇವತ್ತು ಕೊಟ್ಟಿದ್ದಾರೆ. ಇವತ್ತು ಮಾತಾಡಬೇಕು ಅಂತಂದ್ರೆ ಅವ್ರು ಪಟ್ಟಂಥ ಶ್ರಮನ ನಮಗೆ ಅವ್ರ ಪಾಠ ಅವ್ರ ಸಂವಿಧಾನವನ್ನೆಲ್ಲ ಓದಬೇಕು. ನೀವು ಮಕ್ಕಳೇ ಅಂಬೇಡ್ಕರ್ ಅವರ ಸಂವಿಧಾನವನ್ನು ಸಂದೇಶವನ್ನು ನೀವೆಲ್ಲ ಓದಿದರೆ ನಿಜವಾಗಲೂ ನಾವು ಭಾಳ ಭಾಗ್ಯವಂತರಾಗ್ತೇವೆ, ಭಾಳ ಜ್ಞಾನವಂತರಾಗ್ತೇವೆ. ಹೀಗಾಗಿ ನಾನೇನಂತ ಮಾತಾಡಲ್ಲ, ಆದರೂ ಏನೋ ಒಂದು ಪುಸ್ತಕದ ವಿಚಾರವನ್ನು ಓದಿದ್ದೆ, ಅದನ್ನು ಮನನ ಮಾಡ್ಕೊಂಡಿದ್ದೆ. ಅದೆಲ್ಲ ಇತ್ತು. ಮತ್ತು ನನ್ನ ನಿಜವಾಗ್ಲೂ ನನಗೆ ಸಂದರ್ಭದಲ್ಲಿ ಮಾತಾಡೋಕ್ಕೆ ನನಗೆ ಜ್ಞಾನೋದಯ ಆಯಿತು. ಅದಕ್ಕೆ ನನಗೆ ಮಾತನಾಡಿ ಪ್ರೀತಿ, ವಿಶ್ವಾಸ, ಗೌರವವನ್ನು ಹೊಂದಿ ಅಲ್ಲಿದ್ದಂಥ ಶಿಕ್ಷಕರಿಗೆ ಗೌರವವನ್ನು ಕೊಟ್ಟಿದ್ದಕ್ಕಾಗಿ ಅವರ ನಡೆಯ ನುಡಿಯನ್ನು ಆಲಿಸಿ ಅಲ್ಲಿದ್ದಂಥ ಬ್ರಾಹ್ಮಣ ಅಂಬೇಡ್ಕರ್ ಎಂಬ ಬ್ರಾಹ್ಮಣ ಶಿಕ್ಷಕರು ಭೀಮಾಜಿಯವರಿಗೆ ಅಂಬೇವಾಡೇಕರ್ ಅಂಬೇವಾಡೇಕರ್ ಅಂತ ಹೆಸರು ಇಟ್ಟರು. ಅದೇ ಹೆಸರಿನ ಮೇಲೆ ವಿಶ್ವವಿಖ್ಯಾತವನ್ನು ಪಡೆದಂಥವರು BR ಅಂಬೇಡ್ಕರ್. ಆದರೆ ಆ್ಯಕ್ಚುಲಿ ಅಂಬೇಡ್ಕರ್ ಅಲ್ಲದು, ಅಂಬೇವಾಡೇಕರ್. ಅಂದ್ರೆ ವಾಡೇಕರ್ ಅಂದ್ರೆ ವಾಡೆ ಅಂತಂದ್ರೆ ಜಾಗೀರ್ದಾರ್ ವಾಡೆ ಅಂತೀವ್ರಲ್ಲ,
ಅದಕ್ಕೆ ವಾಡೇಕರ್ ಅಂದ್ರೆ ಅದಕ್ಕೆ ಅಧಿಪತಿ ಅಂತ ಅದರ ಅರ್ಥ. ಅದಕ್ಕೆ ಅದು ಅಂಬೆ ವಾಡೇಕರ್ ಅಂತಕ್ಕಂಥ ಹೆಸರು ಮುಂದೆ ಮಾತಾಡ್ತಾ ಅದು ಅಂಬೇಡ್ಕರ್ ಅಂತ ಪ್ರಾಪ್ತವಾಯಿತು. ಅದೇ ಹೆಸರಿನ ಮೇಲೆ ಅವರು ದೇಶ ವಿದೇಶವನ್ನು ಸುತ್ತಿ ನಮ್ಮ ಭಾರತ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟಂಥ ಸಂವಿಧಾನ ಶಿಲ್ಪಿ ಅಂತ ಹೆಸರನ್ನು ಪಡೆದಂಥವರು BR ಅಂಬೇಡ್ಕರ್ ಅವರ ಇವತ್ತು ಜನ್ಮ ದಿನಾಚರಣೆಯನ್ನು 14ನೇ ತಾರೀಕಿಗಿತ್ತು. ಇವತ್ತು ಇಲ್ಲಿ ಆಚರಣೆ ಮಾಡುವಂಥ ಈ ಶುಭ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂಥ ನನಗೆ ಮಾರ್ಗದರ್ಶಕರಾದಂಥ ಸನ್ಮಾನ್ಯ ಶ್ರೀಯುತ ಎಸ್.ಎನ್. ಬಳ್ಳಾರಿ ಸರ್ ಅವರು ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾರ್ಗದರ್ಶನ ಮತ್ತು ಅವರ ಬಗ್ಗೆ ಈಗ ಅತಿಥಿಗಳಿಗೆ ಸನ್ಮಾನ ಕಾರ್ಯಕ್ರಮ ಎಸ್.ಎನ್. ಬಳ್ಳಾರಿ